ಹಾಯ್ ವಾರಿಯರ್ಸ್, ಎಲ್ಲ ಹೇಗಿದ್ದೀರಾ? ನಾನ್ ನಿಮ್ಮ ಸುದೀಪ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಆರ್ಮಿ. ಇವತ್ತೊಂದು ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡಿ ಅದ್ರ ಫೀಚರ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವತ್ ನಾವು ಅನ್ಬಾಕ್ಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು DJI Mic 2. ನೀವು ನೋಡ್ಬೋದು, ಔಟರ್ ಬಾಕ್ಸ್ ನೋಡ್ಲಿಕ್ಕೆ ಈ ತರ ಸಿಗುತ್ತೆ. ಇದರಲ್ಲಿ ಆಕ್ಚುಲಿ ಏನೇನ್ ಫೀಚರ್ ಇದೆ ಅಂತ ಮೆನ್ಷನ್ ಮಾಡಿದ್ರೆ ಫೀಚರ್ ಎಲ್ಲ ಫರ್ದರ್ ನಾವು ಡಿಸ್ಕಸ್ ಮಾಡೋಣ. ಇವಾಗ ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡಿ ಒಳಗಡೆ ಏನೇನ್ ಇದೆ ಅಂತ ಚೆಕ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಕ್ಯಾರಿ ಕೇಸ್ ಸಿಗ್ತಾ ಇದೆ. ಇದಾದ್ಮೇಲೆ ಚೆಕ್ ಮಾಡುವ ಇನ್ನೇನಿದೆ ಅಂತ ನೋಡಿದ್ರೆ ಜಸ್ಟ್ ಯೂಸರ್ ಮ್ಯಾನ್ಯಲ್ಸ್ ಇದೆ, ಸಮ್ ಸ್ಟಿಕ್ಕರ್ಸ್ ಇದೆ. ಕ್ಯಾರಿ ಕೇಸ್ ಏನಿದೆ ಅದು ಓಪನ್ ಮಾಡಿದ ತಕ್ಷಣ ನಮಗೆ ಸಿಗ್ತಾ ಇದೆ ಚಾರ್ಜಿಂಗ್ ಕೇಸ್, ಮೈಕ್ ಕೇಸ್ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮಗೆ 2 ವಿಂಡ್ ಶೀಲ್ಡ್ ಸಿಗ್ತಾ ಇದೆ. ಅದ್ರ ಜೊತೆಗೆ TRS ಕೇಬಲ್ ಸಿಗ್ತಾ ಇದೆ. ನೆಕ್ಸ್ಟ್ USB A to USB-C ಚಾರ್ಜರ್ ಸಿಗ್ತಾ ಇದೆ. ಓಕೆ, ಇಷ್ಟು ಪ್ರಾಡಕ್ಟ್ ಸಿಗ್ತಾ ಇದೆ. ಆಕ್ಚುಲಿ TRS ಕೇಬಲ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾಮ್ರಾ ಕನೆಕ್ಟಿವಿಟಿ ಯೂಸ್ ಮಾಡ್ತೀವಿ. ವಿಂಡ್ ಶೀಲ್ಡ್ ಆಕ್ಚುಲಿ ಎಲ್ಲಾದ್ರೂ ನೀವು ಹೊರಗಡೆ ಹೋದಾಗ ಏರ್ ಫ್ಲೋ ಜಾಸ್ತಿ ಇದೆ ಅಂದಾಗ ಏರ್ ನಾಯ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಇದು ಯೂಶಲಿ ಚಾರ್ಜಿಂಗ್ ಗೋಸ್ಕರ ಯೂಸ್ ಮಾಡ್ತೇವೆ. ಓಕೆ, ನಾವಿವಾಗ ಮೇನ್ ಪ್ರಾಡಕ್ಟ್ ಏನಿದೆ ಇದನ್ನ ಅನ್ಬಾಕ್ಸ್ ಮಾಡೋಣ. ನೋಡ್ಬೋದು, ನಮಗೆ ಒಂದು ನಾಚ್ ಕೊಟ್ಟಿದ್ದಾರೆ. ಆಕ್ಚುಲಿ ಓಪನ್ ಆಗಲ್ಲ, ನಾಚ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಈಗ ಓಪನ್ ಮಾಡಿದ ತಕ್ಷಣನೇ ನಮಗೆ ಏನು ರಿಸೀವರ್ ಇದೆ ಅದು ಆನ್ ಆಯ್ತು. ರಿಸೀವರ್ ಆನ್ ಆಗಿ ಎಷ್ಟು ಅವರ್ ರೆಕಾರ್ಡ್ ಮಾಡ್ಬೋದು, ಮತ್ತೆ ಎಷ್ಟೆಷ್ಟು ಬ್ಯಾಟರಿ ಇದೆ, ಚಾರ್ಜ್ ಇದೆಯಾ ಇಲ್ವಾ ಅನ್ನೋದು ತೋರಿಸ್ತಾ ಇದೆ. ನಮಗೆ ಟ್ರಾನ್ಸ್ಮಿಟರ್ ಕೂಡ 2 ಆನ್ ಆಗಿದೆ. ಈಗ ಇದ್ರೊಳಗೆ ನೋಡ್ತಾ ಹೋದ್ರೆ ನಮಗೆ 2 ಟ್ರಾನ್ಸ್ಮಿಟರ್ ಸಿಗುತ್ತೆ. ಇನ್ನ ಅದ ಬಿಟ್ರೆ ಇದು ರಿಸೀವರ್. ಆಕ್ಚುಲಿ 2 ಕನೆಕ್ಟರ್ ಸಿಗ್ತಾ ಇದೆ. ಒಂದು USB-C ಕನೆಕ್ಟರ್ ನೋಡ್ಬೋದು, ಇನ್ನೊಂದು ಬಂದು ಲೈಟ್ನಿಂಗ್ ಕನೆಕ್ಟರ್. ಇದು ಐಫೋನ್ ಯೂಸ್ ಆಗುತ್ತೆ. ಇದು ಯೂನಿವರ್ಸಲ್ ಆಗಿ ಈಗ ಬರೋ ಲೇಟೆಸ್ಟ್ ಐಫೋನ್ ಯೂಸ್ ಮಾಡಬಹುದು. ಇನ್ನ ಟ್ರಾನ್ಸ್ಮಿಟ್ ನೋಡೋದಾದ್ರೆ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡ್ಲಿಕ್ಕೆ. ಮ್ಯಾಗ್ನೆಟ್ ಅಂತೂ ತುಂಬಾ ಸ್ಟ್ರಾಂಗ್ ಇದೆ. ಮ್ಯಾಗ್ನೆಟ್ ಎಲ್ಲ 2 ಕಡೆನೂ ನೇಮ್ ಇದೆ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೈಕ್ ನ ಒಳಗಡೆ ಹಾಕೊಂಡು ಕ್ಲಾತ್ ಮೇಲ್ಗಡೆ ಸ್ಟಿಕ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತೆ ಕ್ಲಿಪ್ ಸಹ ಇದೆ. ಹಾಗೆ ಇನ್ನ ಟ್ರಾನ್ಸ್ಮಿಟರ್ ಏನು ಅಂದ್ರೆ ನಮಗೆ 3 ಬಟನ್ ಸಿಗುತ್ತೆ. ಇದು ಪವರ್ ಆನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಬಟನ್. ಇದು ಲಿಂಕ್ ಬಟನ್. ಲಿಂಕ್ ಯೂಶಲಿ ಬ್ಲೂಟೂತ್ ಡಿವೈಸ್ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಹಾಗೇನೆ ಈ ಸೈಡ್ ಬಂದ್ರೆ ರೆಕಾರ್ಡ್ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಇರುವಂತ ಬಟನ್. ನೆಕ್ಸ್ಟ್ USB ಕನೆಕ್ಟರ್ ಇದೆ. USB ಕನೆಕ್ಟರ್ ಏನಕ್ಕೆ ಅಂದ್ರೆ ಇದು ಆಕ್ಚುಲಿ ಸಿಂಗಲ್ ಆಗ ಸಿಗುತ್ತೆ. ಅದು ಇನ್ ಕೇಸ್ ಸಿಂಗಲ್ ಆಗಿ ತಗೊಂಡ್ರೆ ಅಂದ್ರೆ ಚಾರ್ಜ್ ಮಾಡ್ಕೊಳ್ಬಹುದು. ಇದರಲ್ಲಿ 8GB ಸ್ಟೋರೇಜ್ ಇರುತ್ತೆ. ಆ ಸ್ಟೋರೇಜ್ ಅಲ್ಲಿ ಏನ್ ರೆಕಾರ್ಡ್ ಆಗಿರೋ ಡೇಟಾ ಏನಿರುತ್ತೆ ಅದನ್ನ ಸಿಸ್ಟಮ್ ಗೆ ಟ್ರಾನ್ಸ್ಫರ್ ಮಾಡಕ್ಕೆ USB ಯೂಸ್ ಮಾಡಬಹುದು. ಇನ್ನು ನೆಕ್ಸ್ಟ್ ಮೇಲ್ಗಡೆ ನೋಡಿದ್ರೆ 3.5 ಜಾಕ್ ಇದೆ. ಇದನ್ನ ಹೆಡ್ಸೆಟ್ ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಇನ್ನು ಬಾಟಮ್ ಅಲ್ಲಿ ಬಂದ್ರೆ 4 ಪಿನ್ಸ್ ಇದೆ. ಪಿನ್ಸ್ ಏನಕ್ಕೆ ಅಂದ್ರೆ ಕೇಸ್ ಒಳಗಡೆ ಇಟ್ಟಾಗ ಚಾರ್ಜ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಮೇನ್ ಬಂದು ನಮಗೆ ರಿಸೀವರ್ ನೋಡ್ಲಿಕ್ಕೆ ನಮಗೆ ಮೇನ್ ಕಂಟ್ರೋಲರ್ ಬಟನ್ ಇದೆ. ಹಾಗೆ ಸ್ಮಾಲ್ ಡಿಸ್ಪ್ಲೇ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತೀವಿ ಅಂದ್ರೆ ಇದರಲ್ಲಿ 2 ಜಾಕ್ ಇದೆ. 3.5 ಜಾಕ್ಸ್ ಇದೆ. ಒಂದು ಆಡಿಯೋ ಔಟ್ ಗೆ, ಒಂದು ಆಡಿಯೋ ಇನ್ ಇದೆ. ಅದೇ ರೀತಿ ಬಾಟಮ್ ಅಲ್ಲಿ ನೋಡಿದ್ರೆ ಕನೆಕ್ಟ್ ಮಾಡ್ಲಿಕ್ಕೆ ಸ್ಪೇಸ್ ಇದೆ. ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಆಕ್ಚುಲಿ ನೀವು ಯಾವ ತರ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನ ಯಾರೋ ಕೊಟ್ಟಿದ್ದಾರೆ. ಅದೇ ರೀತಿ ಯಾರೋ ಹಾಕ್ಬಿಟ್ಟು ಇನ್ಸರ್ಟ್ ಮಾಡಿದ್ರೆ ಈ ತರ ಲಾಕ್ ಆಗುತ್ತೆ. ಮತ್ತೆ ರಿಲೀಸ್ ಮಾಡ್ಬೇಕು ಅಂದ್ರೆ ರಿವರ್ಸ್ ಪ್ರೆಸ್ ಮಾಡಿದ್ರೆ ಅದು ರಿಲೀಸ್ ಆಗುತ್ತೆ. ಬಾಟಮ್ ಅಲ್ಲಿ USB ಚಾರ್ಜರ್ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಇದು ಮೇನ್ ಏನಿದೆ ಇದು ಬಂದು ಕ್ಯಾಮ್ರಾ ಮೌಂಟ್ ಗೆ ಕನೆಕ್ಟ್ ಮಾಡ್ಕೊಳ್ಳುವಂತದ್ದು. ಕ್ಯಾಮ್ರಾ ಮೌಂಟ್ ಏನ್ ಬರುತ್ತೆ ಅದ್ರೊಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಬಹುದು. ಇವಾಗ ನಾವು ಡಿಸ್ಪ್ಲೇ ನ ನೋಡಿದ್ರೆ ಇದರಲ್ಲಿ ಲ್ಯಾಂಗ್ವೇಜ್ ಸೆಟಪ್ ಗೆ ಕೇಳ್ತಾ ಇದೆ, ಇಂಗ್ಲಿಷ್ ಚೂಸ್ ಮಾಡುವ. ನೆಕ್ಸ್ಟ್ ಡೇಟ್ ಸೆಟ್ ಮಾಡ್ಲಿಕ್ಕೆ ಕೇಳ್ತಾ ಇದೆ. ಇವತ್ತು ಡೇಟ್ ಬಂದು 27 ಇದೆ. ಓಕೆ, ಟೈಮ್ 12:45 ನೋಡಬಹುದು. DJI ಆನ್ ಆಯ್ತು. ಆಕ್ಚುಲಿ ನಾವು ರಿಸೀವರ್ ಅಲ್ಲೇ ಎಲ್ಲಾ ರೀತಿ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಬಹುದು. ಟಾಪ್ ಇಂದ ಕೆಳಗಡೆ ಬಟನ್ ಗೆ ಈ ತರ ಸ್ಲೈಡ್ ಮಾಡಿದ್ರೆ ನಮಗೆ ಇಲ್ಲಿ ರಿಸೀವರ್ ಸೆಟ್ಟಿಂಗ್ಸ್ ಬರುತ್ತೆ. ಅದೇ ರೀತಿ ಟ್ರಾನ್ಸ್ಮಿಟರ್ ಸೆಟ್ಟಿಂಗ್ಸ್, ಯೂಶಲಿ ಜನರಲ್ ಸೆಟ್ಟಿಂಗ್ಸ್. ಅದು ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ರಿಸೀವರ್ ನಾವು ಓಪನ್ ಮಾಡಿದ್ರೆ ನಾವು ಇದರಲ್ಲಿ 2 ಟೈಪ್ಸ್ ಆಫ್ ಆಡಿಯೋನ ರೆಕಾರ್ಡ್ ಮಾಡಬಹುದು. ಒಂದು ಮೋನೋ ಮತ್ತೆ ಒಂದು ಸ್ಟೀರಿಯೋ. ಇದು ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ ಈ ಮೋನೋದಲ್ಲಿ ಯಾವಾಗ ರೆಕಾರ್ಡ್ ಮಾಡ್ತೀವಿ 2 ಚಾನಲ್ ಇಂದಲೂ ಅದು ಕ್ಲಬ್ ಮಾಡಿ ಒಂದೇ ಆಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋದು. ಅದೇ ನಮ್ಮ ಸ್ಟೀರಿಯೋದಲ್ಲಿ ಮಾಡಿದ್ರೆ ಸಪರೇಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪಾಡ್ಕಾಸ್ಟ್ ಮಾಡ್ತಾ ಇರ್ತಾರೆ, ಅವಾಗ ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡ್ತಾರೆ. ಅವಾಗ ವಾಯ್ಸ್ ಏನಾಗುತ್ತೆ, ಕೊಲೈಡ್ ಆದಾಗ ಅದನ್ನ ನಾವು ಮೋನೋದಲ್ಲಿ ರೆಕಾರ್ಡ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಈಗ ಸ್ಟೀರಿಯೋದಲ್ಲಿ ಮಾಡಿದ್ರೆ ಈ ಚಾನಲ್ ಬೇರೆ ರೆಕಾರ್ಡ್ ಆಗೋದ್ರಿಂದ ಅದು ಎಡಿಟ್ ಮಾಡಕ್ಕೆ ಬಾರಿ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನೋಡಬಹುದು, ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋದಾದ್ರೆ ಮೋನೋ ಸೆಟ್ ಆಗಿದೆ. ಈಗ ಏನ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಎಸ್ ಸಿಂಬಲ್ ಬರುತ್ತೆ. ಇದು ಸೇಫ್ಟಿ ಟ್ರ್ಯಾಕ್ ಅಂದ್ಬಿಟ್ಟು. ಸೇಫ್ಟಿ ಟ್ರ್ಯಾಕ್ ಅಂದ್ರೆ ಏನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ರೆಕಾರ್ಡ್ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ಅಡಿಷನಲ್ ಒಂದು ಟ್ರ್ಯಾಕ್ ಸೇವ್ ಆಗುತ್ತೆ. ಅಡಿಷನಲ್ ಟ್ರ್ಯಾಕ್ ಸೇವ್ ಆಗೋದ್ರಿಂದ ನಮಗೆ ಏನಾದ್ರು ಆಡಿಯೋ ಮಿಸ್ ಆಯ್ತು ಅಂದ್ರೆ
ಆ ಟ್ರ್ಯಾಕ್ ನ ಯೂಸ್ ಮಾಡ್ಕೊಳ್ಬಹುದು. ಅದು ಸೇಫ್ಟಿ ಅಂದ್ಬಿಟ್ಟು. ಅದು ಆಕ್ಚುಲಿ ಅದು ಲೆಸ್ ಐ ಥಿಂಕ್ -6 ಡೆಸಿಬಲ್ ಅಲ್ಲಿ ಏನೋ ರೆಕಾರ್ಡ್ ಆಗುತ್ತೆ ಅದು. ಓಕೆ, ನೆಕ್ಸ್ಟ್ ಸ್ಟೀರಿಯಾಗಿ ಮೂವ್ ಮಾಡಬೇಕು ಅಂದ್ರೆ ಮತ್ತೆ ಟ್ಯಾಪ್ ಮಾಡಿದ್ರೆ ಅದು ಸ್ಟೀರಿಯಾಗಿ ಮೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಏನಿದೆ ಅಂತ ನೋಡೋದಾದ್ರೆ ರೆಕಮೆಂಡೆಡ್ ಕ್ಯಾಮ್ರಾ ಸೆಟ್ಟಿಂಗ್ಸ್. ರೆಕಮೆಂಡೆಡ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಂದ್ರೆ ಏನಂದ್ರೆ ಒಂದೊಂದು ಮಾಡೆಲ್ದು ಪ್ರಿಯಾಂಪ್ ಬೇರೆ ಬೇರೆ ಇರುತ್ತೆ. ಒಂದೊಂದು ಬ್ರ್ಯಾಂಡ್ ಪರ್ಟಿಕ್ಯುಲರ್ ಈಗ ಸೋನಿಗೆ ಹೋದ್ರೆ ಬೇರೆ ಇರುತ್ತೆ, ಕೆನಾನ್ ಬೇರೆ ಇರುತ್ತೆ. ಇಲ್ಲಿ ನಮಗೆ ಬ್ರಾಂಡ್ ನ ಚೂಸ್ ಮಾಡಬಹುದು. ಇಲ್ಲಿ ನೋಡಿ ಸೋನಿ ತೋರಿಸ್ತಾ ಇದೆ. ಸೋನಿ ಚೂಸ್ ಮಾಡಿದ್ರೆ ಸೋನಿಲಿ ತುಂಬಾ ಮಾಡೆಲ್ಸ್ ಬರುತ್ತೆ. ಅದರಲ್ಲಿ ಪ್ರೀ ಡಿಪೆಂಡ್ ಮಾಡಿರೋಂತ ಮಾಡೆಲ್ ಗೆ ಪ್ರಿಯಾಂಪ್ ಸೆಟ್ಟಿಂಗ್ಸ್ ಇರುತ್ತೆ, ಅದು ಡಿಫಾಲ್ಟ್ ಆಗಿ ಸೆಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ರಿಸೀವರ್ ಗೈನ್. ರಿಸೀವರ್ ಗೈನ್ ಅಂದ್ರೆ ನಾವು ಇಲ್ಲೇ ಅದು ಗೈನ್ ಎಷ್ಟು ಬೇಕು ಅನ್ನೋದನ್ನ ಸೆಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಆಪ್ಷನ್ ಏನಂತ ನೋಡೋದಾದ್ರೆ ವ್ಯಾಲ್ಯೂಮ್ ಲೆಸ್ ಇದ್ರೆ ಏನಾದ್ರೂ ನಾವು ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಇಲ್ಲೇ ಆತರ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ಪವರ್ ಆನ್ ಅಂಡ್ ಆಫ್. ಅಂದ್ರೆ ಇದೇನು ಅಂದ್ರೆ ಕ್ಯಾಮ್ರಾ ಯಾವಾಗ ಆನ್ ಆಗುತ್ತೆ ಅವಾಗ ಆಟೋಮೆಟಿಕ್ ರಿಸೀವರ್ ಮತ್ತೆ ಟ್ರಾನ್ಸ್ಮಿಟರ್ ಎರಡು ಆನ್ ಆಗುತ್ತೆ. ಆತರ ಸೆಟ್ ಮಾಡ್ಕೊಳ್ಬಹುದು. ಇದರಲ್ಲಿ ಯೂಶಲಿ ಆಫ್ ಇರುತ್ತೆ. ಆನ್ ಮಾಡ್ಕೊಂಡ್ರೆ ನಿಮಗೆ ಕ್ಯಾಮ್ರಾ ಯಾವಾಗ ಆನ್ ಆಗುತ್ತೆ ಅವಾಗ, ಅಂದ್ರೆ ಕ್ಯಾಮ್ರಾ ಜೊತೆ ಕನೆಕ್ಟ್ ಆಗಿರ್ಬೇಕು. ಕ್ಯಾಮ್ರಾ ಆನ್ ಆದ ತಕ್ಷಣ ಇದು ಆನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಯಾವ್ದು ನೋಡೋದಾದ್ರೆ ರಿಸೀವರ್ ಆಟೋ ಆಫ್. ರಿಸೀವರ್ ಆಟೋ ಆಫ್ ಅಂದ್ರೆ ಯೂಶಲಿ ನಾವು ಐಡಲ್ ಆಗಿ ಇದನ್ನ ಇಟ್ರೆ ಅರೌಂಡ್ 15 ಮಿನಿಟ್ಸ್ ಏನೋ ಐಡಲ್ ಆಗಿಟ್ರೆ ಆಟೋಮೆಟಿಕ್ ಆಫ್ ಆಗೋ ತರ ಸೆಟ್ ಮಾಡ್ಕೋಬಹುದು. ಇದು ಆನ್ ಮಾಡಿದ್ರೆ ಆಟೋ ಆಫ್ ಆಗುತ್ತೆ. ನೆಕ್ಸ್ಟ್ ಲಿಂಕ್ ಡಿವೈಸ್. ಲಿಂಕ್ ಡಿವೈಸ್ ಏನಪ್ಪಾ ಅಂದ್ರೆ ಟ್ರಾನ್ಸ್ಮಿಟರ್ ಇಂದ ಏನಾದ್ರು ರಿಸೀವರ್ ಏನಾದ್ರು ಅನ್ಲಿಂಕ್ ಆದ್ರೆ ಅದು ಲಿಂಕ್ ಮಾಡಬಹುದು. ಇನ್ ಕೇಸ್ ಏನಾದ್ರು ನೀವು ಟ್ರಾನ್ಸ್ಮಿಟರ್ ರೀಪ್ಲೇಸ್ ಮಾಡಿದ್ರಿ ಇಲ್ಲ ರಿಸೀವರ್ ನ ರೀಪ್ಲೇಸ್ ಮಾಡಿದ್ರಿ ಆ ಟೈಮ್ ಅಲ್ಲಿ ಇದು ಲಿಂಕ್ ನ ಮಾಡ್ಕೊಳ್ಬಹುದು. ಇಲ್ಲಿಗೆ ರಿಸೀವರ್ ಸೆಟ್ಟಿಂಗ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಬಂದು ನಮಗೆ ಟ್ರಾನ್ಸ್ಮಿಟರ್ ಸೆಟ್ಟಿಂಗ್ಸ್. ಟ್ರಾನ್ಸ್ಮಿಟರ್ ಸೆಟ್ಟಿಂಗ್ಸ್ ಇಲ್ಲೇ ಕಂಟ್ರೋಲ್ ಮಾಡಬಹುದು. ಅದ್ರಲ್ಲಿ ಫಸ್ಟ್ ಯಾವ್ದನ್ನ ನೋಡೋದಾದ್ರೆ ಲೋ ಕಟ್ ಬಂದು ಆಕ್ಚುಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ನ ಎನೇಬಲ್ ಮಾಡುತ್ತೆ. ಅದು ಯೂಶಲಿ ಬೇಸಿಕ್ ನಾಯ್ಸ್ ಕ್ಯಾನ್ಸಲೇಷನ್ ನ ಕ್ಲಿಯರ್ ಮಾಡ್ಕೊಡುತ್ತೆ. ಅದರಲ್ಲಿ ಅಷ್ಟಾಗಿ ನಾನು ಈ ಆಪ್ಷನ್ ನ ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟ್ ಆಪ್ಷನ್ ಬಂದು ಟ್ರಾನ್ಸ್ಮಿಟರ್ ಗೇನ್. ನೀವು ರಿಸೀವರ್ ಗೇನ್ ಹೇಗೆ ಸೆಟ್ ಮಾಡಿದ್ರಿ ಅದೇ ರೀತಿ ಟ್ರಾನ್ಸ್ಮಿಟರ್ ಗೇನ್ ಸೆಟ್ ಮಾಡಬಹುದು. ಯೂಶಲಿ ನಿಮಗೆ ಎರಡು ಟ್ರಾನ್ಸ್ಮಿಟರ್ ತೋರಿಸುತ್ತೆ. ಎರಡು ಟ್ರಾನ್ಸ್ಮಿಟರ್ ಪರ್ಟಿಕ್ಯುಲರ್ ಆಗಿ ಸೆಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಆಪ್ಷನ್ ಬಂದು 32 ಬಿಟ್ ಫ್ಲೋಟ್ ರೆಕಾರ್ಡರ್. ಆಲ್ರೆಡಿ ಹೇಳಿದ್ದೆ ಅದೇನು ಅಂತ ಹೇಳ್ತೀನಿ ಅಂದ್ರೆ ಇದು ಒಂದು ಒಳ್ಳೆ ಆಪ್ಷನ್. ಇದೇನಕ್ಕೆ ಅಂದ್ರೆ ಇದನ್ನ ನೀವು ಟರ್ನ್ ಆನ್ ಮಾಡ್ಕೊಂಡ್ರಿ ಅಂದ್ರೆ ಹೈ ಡೈನಮಿಕ್ ರೇಂಜ್ ಅಲ್ಲೂ ವಾಯ್ಸ್ ನ ಕ್ಲಿಯರ್ ಆಗಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ರೆಕಾರ್ಡ್ ಸ್ಟಾಪ್ ಲಾಕ್. ರೆಕಾರ್ಡ್ ಸ್ಟಾಪ್ ಲಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಟ್ರಾನ್ಸ್ಮಿಟರ್ ಇರೋ ರೆಕಾರ್ಡ್ ಬಟನ್ ನ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಆಗೋದು ಮತ್ತೆ ಸ್ಟಾಪ್ ಆಗೋದು ಆಗುತ್ತೆ. ಅದೇ ನೀವು ಇಲ್ಲಿ ಆನ್ ಮಾಡ್ಕೊಂಡ್ರೆ ನೀವು ಅದ ಪ್ರೆಸ್ ಮಾಡಿದ್ರು ಕೂಡ ಅದು ಸ್ಟಾಪ್ ಆಗಲ್ಲ. ಒಂದ್ಸರಿ ರೆಕಾರ್ಡ್ ಸ್ಟಾರ್ಟ್ ಆಯ್ತು ಅಂದ್ರೆ. ಈ ಫೀಚರ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇನ್ ಕೇಸ್ ನೀವು ಇಂಟರ್ವ್ಯೂ ಮಾಡ್ತಾ ಇದ್ರಿ ಅಂದ್ರೆ ಅವ್ರ ಕೈಗೆ ಆ ಟ್ರಾನ್ಸ್ಮಿಟರ್ ಕೊಟ್ಟಾಗ ಮಿಸ್ ಆಗಿ ಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಪ್ರೆಸ್ ಆದಾಗ ಅದು ರೆಕಾರ್ಡ್ ಆಗಲ್ಲ. ಹಾಗಾಗಿ ಇದನ್ನ ಆನ್ ಮಾಡ್ಕೊಂಡ್ರೆ ಅದು ಅಲ್ಲಿ ಪ್ರೆಸ್ ಮಾಡಿದ್ರು ಅವರು ಆಫ್ ಆಗಲ್ಲ, ಕಂಟಿನ್ಯೂಸ್ ರೆಕಾರ್ಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಏನಿದೆ ಅಂತ ನೋಡೋದಾದ್ರೆ ನಾಯ್ಸ್ ರಿಡಕ್ಷನ್ ವಯ ಬಟನ್. ನಾಯ್ಸ್ ರಿಡಕ್ಷನ್ ವಯ ಬಟನ್ ಅಂದ್ರೆ ಏನ್ ಪವರ್ ಬಟನ್ ಇದೆ ಟ್ರಾನ್ಸ್ಮಿಟರ್ ಅಲ್ಲಿ, ಆ ಪವರ್ ಬಟನ್ ಒಂದ್ಸರಿ ಟ್ಯಾಪ್ ಮಾಡಿದ್ರೆ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಇದು ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ನಾವು ಆಟೋ ರೆಕಾರ್ಡ್. ಆಟೋ ರೆಕಾರ್ಡ್ ಅಂದ್ರೆ ಏನಂದ್ರೆ ನೀವು ಕೇಸಿಂದ ಯಾವಾಗ ಟ್ರಾನ್ಸ್ಮಿಟರ್ ಹೊರಗಡೆ ತೆಗಿತೀರಿ ಅದು ಆಟೋಮೆಟಿಕ್ ರೆಕಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಯಾವಾಗ ಕೇಸ್ ಒಳಗಡೆ ಇನ್ಸರ್ಟ್ ಮಾಡ್ತೀರಿ ಅವಾಗ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಸ್ಟೋರೇಜ್. ಸ್ಟೋರೇಜ್ ಏನು ಅಂದ್ರೆ ನಿಮಗೆ ಯಾವ ಟ್ರಾನ್ಸ್ಮಿಟರ್ ಅಲ್ಲಿ ಎಷ್ಟೆಷ್ಟು ಅವರ್ ರೆಕಾರ್ಡ್ ಮಾಡಬಹುದು, ಇನ್ನು ಬ್ಯಾಲೆನ್ಸ್ ಎಷ್ಟು ಅವರ್ ರೆಕಾರ್ಡ್ ಮಾಡಬಹುದು ಅನ್ನೋ ಆಪ್ಷನ್ ನ ತೋರಿಸುತ್ತೆ. ಯೂಶಲಿ ಇದು 15 ಅವರ್ಸ್ ತೋರಿಸ್ತಾ ಇದೆ, ಯಾಕಂದ್ರೆ ಇದು ಹೊಸದಾಗಿರೋದ್ರಿಂದ 15 ಅವರ್ಸ್ ರೆಕಾರ್ಡ್ ಮಾಡಬಹುದು. ನೆಕ್ಸ್ಟ್ ಬಂದು ವೈಬ್ರೇಷನ್ ನೋಟಿಫಿಕೇಶನ್. ವೈಬ್ರೇಷನ್ ನೋಟಿಫಿಕೇಶನ್ ಏನ್ ಯೂಸ್ ಆಗುತ್ತೆ ಅಂದ್ರೆ ಇನ್ ಕೇಸ್ ನೀವು ಯಾವ್ದಾದ್ರು ಬಟನ್ ಪ್ರೆಸ್ ಮಾಡಿದಾಗ ನಿಮ್ಗೆ ವೈಬ್ರೇಟ್ ಫೀಲ್ ಆಗುತ್ತೆ. ಆ ಪ್ರೆಸ್ ಆಗಿದೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ, ಅದಕ್ಕೋಸ್ಕರ ಅದು ಯೂಸ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ LED ಇಂಡಿಕೇಟರ್. ಏನ್ ಟ್ರಾನ್ಸ್ಮಿಟರ್ ಅಲ್ಲಿ LED ಇಂಡಿಕೇಟರ್ ಇರುತ್ತೆ ಅದು ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಈ ಆಪ್ಷನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಮಿಟರ್ ಆಟೋ ಆಫ್. ಈಗ ನಾವು ಯೂಶಲಿ ರಿಸೀವರ್ ಆಟೋ ಆಫ್ ನೋಡಿದ್ವಿ, ಅದೇ ರೀತಿ ಇದುವೆ ಐಡಲ್ ಆಗಿಟ್ಟಾಗ ಟ್ರಾನ್ಸ್ಮಿಟರ್ ಆಫ್ ಆಗುತ್ತೆ. ಆ ಪರ್ಪಸ್ ಗೋಸ್ಕರ ಇದನ್ನ ಯೂಸ್ ಮಾಡ್ತೇವೆ. ಇನ್ನು ನಾವು ಜನರಲ್ ಸೆಟ್ಟಿಂಗ್ಸ್ ನೋಡೋದಾದ್ರೆ ಜನರಲ್ ಸೆಟ್ಟಿಂಗ್ಸ್ ಅಲ್ಲಿ ಬ್ರೈಟ್ನೆಸ್ ನ ಕಂಟ್ರೋಲ್ ಮಾಡಬಹುದು, ಲ್ಯಾಂಗ್ವೇಜ್ ನ ಚೂಸ್ ಮಾಡಬಹುದು, ಡೇಟ್ ಅಂಡ್ ಟೈಮ್ ನ ಸೆಟ್ ಮಾಡಬಹುದು, ಮತ್ತೆ ಫ್ಯಾಕ್ಟರಿ ರಿಸೆಟ್ ಮಾಡ್ಕೊಳ್ಬಹುದು, ಕ್ವಶನ್ ಯಾವ್ದಿದೆ ಅಂತ ನೋಡಬಹುದು. ನೆಕ್ಸ್ಟ್ ಬಂದು ಕಂಪ್ಲೇಂಟ್ಸ್ ಇನ್ಫಾರ್ಮೇಶನ್. ಇದನ್ನ ನಾವು ಟಚ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ನಮಗೆ ಕಂಟ್ರೋಲರ್ ಗೇರ್ ನ ಯೂಸ್ ಮಾಡ್ಕೊಂಡು ನಾವು ಮಾಡಬಹುದು. ನಾವು ರಿಸೀವರ್ ಗೇನ್ ಮತ್ತೆ ಟ್ರಾನ್ಸ್ಮಿಟರ್ ಗೇನ್ ನಾವು ಸೆಟ್ಟಿಂಗ್ಸ್ ಹೋಗಿ ಚೇಂಜ್ ಮಾಡಬೇಕು ಅನ್ನೋದೇನಿಲ್ಲ. ಮೇನ್ ಕಂಟ್ರೋಲ್ ಬಟನ್ ಏನಿದೆ ಇದನ್ನ ಪ್ರೆಸ್ ಮಾಡಿದ್ರೆ ಫಸ್ಟ್ ಬರೋದೇ ನಮಗೆ ರಿಸೀವರ್ ನಾವು ಗೇನ್ ನ ಸೆಟ್ ಮಾಡ್ಕೊಳ್ಬಹುದು. ಮತ್ತೆ ಪ್ರೆಸ್ ಮಾಡಿದ್ರೆ ನಮಗೆ ಫಸ್ಟ್ ಟ್ರಾನ್ಸ್ಮಿಟರ್ ಗೇನ್ ಸೆಟ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ಟ್ರಾನ್ಸ್ಮಿಟರ್ ಗೇನ್ ಸೆಟ್ ಮಾಡ್ಕೊಳ್ಬಹುದು. ಹೇಗೆ ಸೆಟ್ ಮಾಡೋದಪ್ಪ ಅಂದ್ರೆ ಒಂದ್ಸರಿ ಪ್ರೆಸ್ ಮಾಡಿಬಿಟ್ಟು ಇದು ರೊಟೇಟ್ ಮಾಡಿದ್ರೆ ಸಾಕು, ನಿಮಗೆ ಪ್ಲಸ್ ಆರ್ ಮೈನಸ್ ಸೆಟ್ ಮಾಡ್ಕೊಳ್ಬಹುದು. ನೀವು ಇಲ್ಲೇ ಸಿಮಿಲರ್ ರಿಸೀವರ್ಗೂ ಅದೇ ರೀತಿ ಸೆಟ್ ಮಾಡ್ಕೊಳ್ಳೋದು. ನಮಗೆ ಕೇಸ್ ನೋಡ್ಲಿಕ್ಕೆ ಈ ತರ ಸಿಗುತ್ತೆ. ಇದರಲ್ಲಿ ನಮಗೆ ಒಂದು USB ಪೋರ್ಟ್ ಸಿಗ್ತಾ ಇದೆ. USB ಪೋರ್ಟ್ ಇದು ಚಾರ್ಜ್ ಮಾಡಕ್ ಮಾತ್ರ ಯೂಸ್ ಮಾಡ್ಕೊಳ್ಬಹುದು. ಏನ್ ನಾವು ರಿಸೀವರ್ ರೆಕಾರ್ಡ್ ಮಾಡಿರುತ್ತೆ ಅದನ್ನೆಲ್ಲ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಫ್ರಂಟ್ ಅಲ್ಲಿ ನೋಡಿದ್ರೆ ನಮಗೆ 4 LEDs ಬರ್ತಾ ಇದೆ. 4 LEDs ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಬ್ಯಾಟರಿ ಬ್ಯಾಕಪ್ ಎಷ್ಟಿದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಇನ್ನು ಬಾಟಮ್ ಗೆ ಬಂದ್ರೆ ಬಾಟಮ್ ಅಲ್ಲಿ 2 ರಬ್ಬರ್ ಪ್ಯಾಡ್ ಕೊಟ್ಟಿದ್ದಾರೆ. ಆಕ್ಚುಲಿ
ಗ್ರಿಪ್ ಆಗಿ ಕೂತ್ಕೊಳ್ಳಿಕ್ಕೆ. ಕೇಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅದೇ ರೀತಿ ತುಂಬಾ ಹಾರ್ಡ್ ಮೆಟೀರಿಯಲ್ ಮಾಡಿದ್ದಾರೆ. ಆಕ್ಚುಲಿ ಡ್ರಾಪ್ ಮಾಡಿದ್ರು ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹಾಗೆ ಕೇಸ್ ಕ್ಯಾರಿ ಬ್ಯಾಗ್ ಇದೆ. ಕ್ಯಾರಿ ಬ್ಯಾಗ್ ಕೂಡ ನಾವು ಇನ್ ಕೇಸ್ ಏನಾದ್ರು ಸ್ವಲ್ಪ ನೀರೇನಾದ್ರು ಚೆಲ್ತು ಅಥವಾ ನೀರೇನಾದ್ರು ಡ್ರಾಪ್ ಆಯ್ತು, ಈಗ ಮಳೆಗಳಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂದಾಗ ಯಾವ್ದೇ ರೀತಿ ಒಳಗಡೆ ಹೋಗಲ್ಲ. ಈ ಜಿಪ್ಪಿ ಕೂಡ ಕವರ್ ಇದೆ, ಹಂಗಾಗಿ ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ. ಹಂಗಂತ ನೀರೊಳಗೆ ಹಾಕಿದ್ರೆ ಹೊರಟೋಗುತ್ತೆ, ಬಟ್ ಮಳೆ ಈ ತರದಲ್ಲೆಲ್ಲ ಪ್ರೊಟೆಕ್ಟ್ ಆಗುತ್ತೆ. ಈ ಕ್ಯಾರಿ ಕೇಸ್ ತುಂಬಾ ಚೆನ್ನಾಗಿದೆ. ಇದ್ರ ರೆಕಾರ್ಡಿಂಗ್ ರೇಂಜ್ ಬಂದು 250 ಮೀಟರ್. 250 ಮೀಟರ್ ಅಲ್ಲಿ ನಿಮಗೆ ರೆಕಾರ್ಡ್ ಕ್ಲಿಯರ್ ಆಗಿ ಮಾಡಬಹುದು. ಇನ್ ಕೇಸ್ ಏನಾದ್ರು ವಾಲ್ ಅಡ್ಡ ಇದ್ರೆ ಅಥವಾ ಮರ ಅಡ್ಡ ಇದ್ರೆ ಅಂತ ಟೈಮಲ್ಲಿ ರೆಕಾರ್ಡ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೊಂದು ಇನ್ನೋವೇಟಿವ್ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಿಮಗೆ ಯಾವುದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ, ನಾವು ಆ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆಗಿದ್ದಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರಿಬೇಡಿ.